ವೆಲ್ಕಮ್ ಟು ಪದ್ಮಾಸ್ ಟ್ರೈನ್ಸ್. ನಾನು ಬಂದು ಇವತ್ತು ಪೂನಾಗೆ ಬಂದಿದ್ದೀನಿ. ಇಲ್ಲಿ ಬಂದು ವೆಂಕಟ ಶ್ರೀನಿವಾಸನ ದೇವಸ್ಥಾನ ಇದೆ, ಉತ್ತರಾಜ ಮಠ ಇದು. ಇಲ್ಲಿ ಬಂದಿದ್ದೀನಿ ನಾನು. ಇವತ್ತು ಬಂದು ಎಳೆಯಾಶ್ರಮಿ ಪೂಜೆ ಇದೆ ಅಲ್ಲ, ಅದು ಬಂದು ವಿಸರ್ಜನೆ. ಇಲ್ಲಿ ಬಂದು ತುಂಬ ಜನ ಬಂದಿದ್ದಾರೆ, ಆ ವ್ರತ ಮಾಡಕ್ಕೆ ಅಂದ್ಬಿಟ್ಟು ಮಾಡಿದ್ದಾರೆ. ಇವತ್ತು ಬಂದು ವಿಸರ್ಜನೆ ಮಾಡಿ ಎಲ್ಲ ಧಾರಣೆ ಮಾಡ್ಕೊಂಡಿದ್ದಾರೆ, ಧಾರಣೆ ಮಾಡ್ಕೊಂಡಿದ್ದಾರೆ. ಇದು ಬಗ್ಗೆ ಬಂದು ತಮಿಳ್ನಾಡು ಕಡೆ ಅಷ್ಟು ಯಾರಿಗೂ ಗೊತ್ತಿಲ್ಲ. ಸೊ ಇವರ ಹತ್ರ ಕೇಳಿ ಇದು ಏನು ಪೂಜೆ ಮಾಡಬೇಕು ಹೆಂಗೆ ಅಂತ ನಾನು ಕೇಳೋಣ ಅಂತ ಅನ್ಕೊಂಡಿದ್ದೇನೆ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇದು ಸ್ವಲ್ಪ ಹೇಳಕ್ಕಾಗತ್ತಾ ನೀವು ಎಳೆಯಾಶ್ರಮಿ ಪೂಜೆ ಏನು? ಯಾರೋ ಒಬ್ರು ಚೆನ್ನಾಗಿ ಸ್ವಲ್ಪ ಜೋರಾಗಿ ಹೇಳಿ. ಭಾದ್ರಪದ ಸಪ್ತಮಿ ದಿನ ಈ ಎಳೆದಾರ ಅಷ್ಟಮಿ ಪೂಜೆಯನ್ನು ಮಾಡುತ್ತೇವೆ. 2 ಕಲಶಗಳನ್ನು ಇಡುತ್ತೇವೆ. ಕಲಶದಲ್ಲಿ ಧಾನ್ಯವನ್ನು ತುಂಬುತ್ತೇವೆ. ಕಡಲೆಬೇಳೆ ಆದರೆ ಕೆಲವರು ಅವರವರ ಮನೆಯ ಪದ್ಧತಿಯ ಪ್ರಕಾರ ಅಕ್ಕಿ ಕಡಲೆಬೇಳೆ ತುಂಬಿ ಆಮೇಲೆ ಅದರಲ್ಲಿ ಈ ದಾರಗಳನ್ನು 7 ಎಳೆ 8 ಎಳೆ 16 ಎಳೆ ಹೀಗೆ ಮಾಡಿ ಕ್ರಮೇಣ ಅವರವರ ಮನೆಯ ಪದ್ಧತಿ ಅನುಸಾರ ಮಾಡಿ ಅಲ್ಲಿ ಎಲೆಯಲ್ಲಿ ಮುಚ್ಚಿಟ್ಟು ಅದೇನು ಕಲಶ ಇರುತ್ತೆ ಅಲ್ಲ, ಆ ಕಲಶದಲ್ಲಿ ತುಂಬಿ ಇಡುತ್ತೇವೆ. ಇದೇನು ಪದ್ಧತಿ ಅಂದ್ರೆ ಬೇರೆ ಬೇರೆ ಆಗತ್ತೆ, ಒಬ್ಬೊಬ್ಬರ ಮನೇಲಿ ಒಂದೊಂದು ದಾರದಲ್ಲಿ ಪದ್ಧತಿ, ಪೂಜೆ ಒಂದೇ ತರ ಇದೆ. ಆಮೇಲೆ ವಿವಿಧ ತರಹದ ನೈವೇದ್ಯಗಳನ್ನು ಮಾಡಿ ಬಡಿಸುತ್ತೇವೆ. ಅದೇನು ತಂಗ್ಳಾಣ ಅಂತಾರಲ್ಲ, ಅದನ್ನ ಇದು ಇವತ್ತು ದಾರ ಕಟ್ಟಿಕೊಂಡು ತಂಗಳಾನ್ನು ತಿನ್ನಬೇಕು. ಒಬ್ಬರ ಮನೆಯಲ್ಲಿ 2 ದಿವಸ ಇರುತ್ತೆ, ಒಬ್ಬೊಬ್ಬರ ಮನೆಯಲ್ಲಿ 3 ದಿವಸ ಇರುತ್ತೆ. ಈ ಗೌರಿ ಪೂಜೆ ಕೂಡ್ಸೋದು. ಒಬ್ಬರ ಮನೆಯಲ್ಲಿ ಮೊದಲೇ ದಿನ ಕೂಡ್ಸಿದ್ರೆ ಇನ್ನೊಬ್ರ ಮನೆಯಲ್ಲಿ 2ನೇ ದಿನ ಪೂಜೆ ದಿನಾನೇ ಕೂಡ್ಸೋದು. ಅವತ್ತೇ ಪೂಜೆ, ಅವತ್ತೇ ಅಕ್ಕಿಗೆಲ್ಲ ಊಟದ್ದು ಎಲ್ಲ ಅಡಿಗೆ 5 ಥರದ್ದೆಲ್ಲ ಸ್ವೀಟ್ ಮಾಡ್ತಾರೆ, 5 ಥರದ್ದೆಲ್ಲ ಕರಿಯೋದು ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಅವಳಿಗೆ ಮತ್ತೆ ಶ್ರಾವಣ ಗೌರಿಗೆ ಇಬ್ಬರಿಗೂ ಸೇರಿಸಿ ನೈವೇದ್ಯ, ಗಣಪಗೆ ನೈವೇದ್ಯ ಇಷ್ಟೆಲ್ಲ ಮಾಡಿ ಮಾರನೇ ದಿನ ಗೌರಿ ವಿಸರ್ಜನೆ ಮಾಡಿ ದಾರವನ್ನ ನೈವೇದ್ಯಗಳನ್ನು ರಾತ್ರಿ ನೈವೇದ್ಯವನ್ನು ಬಡಿಸಿ ಮುಚ್ಚಿಟ್ಟು ಮರುದಿನ ಅದನ್ನ ತೆಗೆದು ಊಟ ಮಾಡಿ. ಬಟ್ ಇಂಥದ್ದು ಮಾಡ್ತೀರಲ್ಲ, ಮಡಿಗೆ ಬರುತ್ತಾ? ಯಾಕಂದ್ರೆ ಇಲ್ಲಿ ಇದು 3 ದಿನದ್ದಲ್ಲ, ಇದು ಹಾಲಲ್ಲಿ ತೊಯಿಸಿ ನಾವು ಇದನ್ನ ಮಾಡಿರ್ತೇವೆ. 3 ದಿನ ಆದ್ಮೇಲೆ ಅದ್ರದ್ದು ಮೈಲಿಗೆ ಅನ್ನತ್ತಾರಲ್ಲ, ಹಂಗಾಗಿ ಅದಕ್ಕೆ ನಾನು ಹೇಳೋದು, ನೀವು ಮೊದಲ ದಿನ ಮಾಡಿದ್ದು ಊಟ ಮಾಡ್ತೀವಿ. ತಂಗಳ ಇಲ್ಲ, ಅದು ಹಾಡಲ್ಲಿ ಮಡಿಲೇ ಇರೋದಿಲ್ಲ. ಮಡಿ ಮಾಡೋರ್ಗೆ ಯಾರು ಬರಲ್ಲ. ಮಡಿ ಯಾರು ಮಾಡ್ತಾರೆ ಮಡಿಲೆ ಊಟ ಮಾಡೋರ್ಗೆ ಇದು ಬರಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಇದೆಲ್ಲ ದೇಶಾಚಾರ ಅಂತಾರೆ. ಅಂದ್ರೆ ಒಂದೊಂದು ದೇಶದಲ್ಲಿ ಪದ್ಧತಿ. ಇದು ಎಳೆನಲ್ಲಿ ಇದರಲ್ಲಿ ಏನಾದ್ರು ಗಂಟು ಏನಾದ್ರು 16 ಗಂಟು, 7 ಎಳೆಗೆ 7 8 ಎಳೆಗೆ 8 ಎಳೆಗೆ 5 ಎಳೆಗೆ 5 ಗಂಟೆ ಎಲ್ಲ ಸೇರಿ ಶ್ರೇಷ್ಠ ಕನಿಷ್ಠ ಅಂತ ಹೇಳ್ತೀವಿ ಪೂಜೆಗೆ. ನಾವು ಬಂದು ಶ್ರಾವಣ ಶುಕ್ರವಾರ ಕಲಸದಿಟ್ಟು ಆದ್ಮೇಲೆ ಈ ಕಲಸ ಇಡಬೇಕಲ್ಲ. ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರ ಶನಿವಾರ ಹೇಗ್ ಮಾಡ್ತೇವೆ ಅದು ಎಲ್ಲ ಮುಗಿಯುತ್ತೆ. ಭಾದ್ರಪದ ಮಾಸದಲ್ಲಿ ಇದು 3 ದಿನ. ಭಾದ್ರಪದ ಸಪ್ತಮಿಯಿಂದ ಅಷ್ಟಮಿಯಂದು ಪೂಜೆ ಮಾಡುತ್ತೇವೆ. ನವಮಿಯಂದು ಈ ಎಳೆದಾರವನ್ನು. ಇದು ಎಲ್ಲರೂ ಮನೆಯಲ್ಲೂ ಇದೆಯಾ? ಇಲ್ಲ ಬಂದು ಕೆಲವರು ಮನೆಯಲ್ಲೇ ನೀವು ಆಚರಣೆ ಮಾಡಿ? ಕೆಲವ್ರ ಮನೆಯಲ್ಲಿ ಒಂದೊಂದು ಪದ್ಧತಿ, ಎಲ್ಲರೂ ಮನೆಯಲ್ಲಿ ಇರುತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಹೋಗಿ ಬೇರೆಯವ್ರ ಮನೆಗೆ ದಾರ ಕೊಟ್ಟು ಅವ್ರ ಕಡೆಯಿಂದ ತಗೊಂಡು ಬಂದು ಕಟ್ಕೋತಾರೆ. ಒಬ್ಬೊಬ್ಬರು ತಾವೇ ಎಲ್ಲ ಮಾಡ್ತಾರೆ. ಅದು ಎಲ್ಲರ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಪದ್ಧತಿ. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದ ಪದ್ಧತಿ. ಯಾಕಂದ್ರೆ ನಾವೆಲ್ಲ ತಮಿಳ್ನಾಡಲ್ಲಿ ಇದು ಜಾಸ್ತಿ ಮಾಡ್ತಾರೆ. ಒಬ್ರಿಬ್ರು ನಾವು ದೇಶಸ್ಥರು ಮರಾಠಿ ಮಾತಾಡ್ತೀವಿ. ಯಾರು ಮರಾಠಿ ಮಾತಾಡ್ತಾರೋ ಅವರು ಮಾತ್ರ ಮಾಡ್ತಾರೆ, ಉಳಿದ ಕನ್ನಡ ಮಾತಾಡೋರೆಲ್ಲ ಯಾರು ಅಲ್ಲಿ ಮಾತಾಡಲ್ಲ. ಸೊ ಅವರಿಗೆಲ್ಲ ಬಂದು ಇದು ಏನು ಅಂತ ನಾನು ತಿಳಿಸ್ಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಬಂದು ಎಲ್ರಿಗೂ ಇದು ಗೊತ್ತಾಗತ್ತೆ. ಇದು ಬಂದು ಅಭ್ಯಾಸ ಇದ್ರನ್ನೇ ಮಾಡಬೇಕಾ, ಇಲ್ಲ ಯಾರು ಬೇಕಾದ್ರೆ ಈ ವ್ರತ ಇಡ್ಬೋದಾ? ಮನೆಯಲ್ಲಿ ಇರ್ಬೇಕು, ಪರಂಪರೆಯಿಂದ ಬಂದಿರಬೇಕು. ಅದು ಮೊದ್ಲಿಂದಾನೇ ಹಿರಿಯರು ಮಾಡ್ಕೊತ ಬಂದಿರ. ತಮ್ಗೆ ಇರುತ್ತೆ, ಅವ್ರದೆಲ್ಲ ಏನೇನೋ ಹಾರ ಕಟ್ಕೋದ್ರಿಂದ ದಾಂಪತ್ಯ ಜೀವನ ಇರುತ್ತೆ. ಇವತ್ತು ಬಂದು ನಮಗೆಲ್ಲ ಗೊತ್ತಾಯ್ತು ಎಳೆಯಾಶ್ರಮಿ ವ್ರತ. ಅಲ್ಲ ಪಾಪ, ನೀವು ಅಲ್ಲಿಂದ ಬಂದು ಇಲ್ಲಿ ಬಂದು ನಿಮ್ಮಿಂದ ಅಲ್ಲಿರೋರಿಗೆಲ್ಲ ಗೊತ್ತಾಗತ್ತೆ ಏನೇನ್ ಹೆಂಗ್ ಮಾಡ್ಬೇಕು ಅಂತ. ನಿಮಗೆಲ್ಲ ಬಂದು 2 ಲಕ್ಷ್ಮಿಗಳು ಸೌಭಾಗ್ಯ. ನಿಮಗೂ ಇಷ್ಟ ಇದೆ, ಎಲ್ಲ ಇಷ್ಟ ಕೂತು ಇಂಟ್ರೆಸ್ಟ್ ಇಂದ ಕೇಳಿದ್ದಕ್ಕೆ ನಿಮಗೂ ಪಾಪ ಅದೇ ಅಂತೀನಲ್ಲ, ಇದೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ, ತುಂಬಾ ಖುಷಿ. ಅದೇ ಇಷ್ಟೊತ್ತು ನಾವು ಎಳೆಯಾಶ್ರಮಿ ಬಗ್ಗೆ ಬಂದು ಇವರೆಲ್ಲರೂ ಮಾತಾಡಿದ್ರು. ಇವರಿಗೆಲ್ಲ ಸೌಭಾಗ್ಯ ಕೊಡಬೇಕು ಅಂತ ನಾನು ದೇವಿನ ಪ್ರಾರ್ಥಿಸಿ ಇವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ನಂದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತೀನಿ. ಹರೇ ನಮಃ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.